ಹರಿ ಓಂ ಅತ್ಯುದ್ರಿಕ್ತ ವಿದೋಷ ಸತ್ಸುಖಮಃ ಜ್ಞಾನೈಕತಾನ ಪ್ರಭಾ ಸರ್ವಪ್ರಾಭವ ಶಕ್ತಿ ಭೋಗ ಬಲ ಸತ್ಸಾರಾತ್ಮ ದಿವ್ಯಾಕೃತಿ ಸೃಷ್ಟಿಸ್ಥಾನ ನಿರೋಧ ನಿತ್ಯ ನಿಯತಿ ಜ್ಞಾನ ಪ್ರಕಾಶಾವೃತಿ ಧ್ವಾಂತ ಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ. ನೋಡ್ರಿ, ಬೆಳಗ್ಗೆ ಏನು ಓದಿದ್ವಿ ನಾವು? ಲೋಕೇಶು ಪಂಚವಿಧಂ ಸಾಮ ಉಪಾಸೀತ. ಅದು 10 ಹೇಗಾಗ್ತದ ಅಂತ ಬರ್ಕೊಂಡಾಗಿತ್ತು. ಮೇಲೆ ಹೋಗುವಾಗಿನ ಲೋಕಗಳು, ಕೆಳಗೆ ಬರುವಾಗಿನ ಲೋಕಗಳು ಮುಗಿದಿತ್ತು. ಈಗ 305ನೇ ಪುಟದಲ್ಲಿರುವ ಭಾಷ್ಯವನ್ನ ಓದಿದ್ರೆ ಸಾಕು. ನಾವಿವತ್ತು ಏನ್ ಹೇಳಿಕ್ ಹೊರಟಿದ್ವಿ? ಆಚಾರ್ಯರ ವ್ಯಾಖ್ಯಾನ ಹೇಗಿದೆ ಅಂತ ಹೇಳಿಕ್ ಹೊರಟಿದ್ದೇವೆ. ಶ್ರೀಮದಾಚಾರ್ಯರು ಮಾಡಿದ ವ್ಯಾಖ್ಯಾನ ಇದು ಸರಿಯಾದದ್ದೇ ಅಂತ ಒಂದು ಪ್ರಶ್ನೆ. ಯಾಕ ಅಂದ್ರೆ, ನೀವು ನಿಮ್ಮ ಆಚಾರ್ಯರು ಅದಕ್ಕೆ ಹೇಳ್ಯಾರ ಸರಿ ಅಂತ ಅನ್ಬೇಕು ಹೆಂಗ ಅಂತ ಕೇಳಿದ್ರೆ, ಅದಕ್ಕೆ ವೇದೇಶ ತೀರ್ಥರು ವ್ಯಾಖ್ಯಾನ ಮಾಡ್ತಾರೆ. ಬೇರೆ ವ್ಯಾಖ್ಯಾನಕಾರರು ಇಲ್ಲಿ ಏನ್ ಅಂದಾರ ಎಂಬುದನ್ನು ತಿಳಿಸ್ತಾರೆ. ನೋಡ್ರಿ, ಪೃಥಿವೀ ಹಿಂಕಾರ ಅಂತ ಅನ್ನುವಲ್ಲಿ ಇಲ್ಲಿ ಕೆಲವು ಆಚಾರ್ಯರು ಹೆಂಗ್ ವ್ಯಾಖ್ಯಾನ ಮಾಡ್ತಾರೆ. ಪೃಥಿವೀ ಹಿಂಕಾರ ಅಂತದ ನಿಮ್ಮ ಪುಸ್ತಕದಲ್ಲಿ, ನಿಮ್ ಕಡೆಯಲ್ಲಿ ಪಂಚವಿಧಂ ಸಾಮ ಉಪಾಸೀತ ಅಂತ ಅದ್ ಕೂಡಲೇ ಪೃಥಿವೀ ಹಿಂಕಾರ ಅಂತದ ವಾಕ್ಯ. ಹೌದಾ? ಅಲ್ಲಿ ಪೃಥಿವೀ ಹಿಂಕಾರ ಅಂತದ. ಅದಕ್ಕೇನ್ ವ್ಯಾಖ್ಯಾನ ಮಾಡಿದ್ರೆ ಪರರು ಅಂದ್ರ, ಪೃಥಿವೀ ದೃಷ್ಟ್ಯ ಪೃಥಿವೀ ಹಿಂಕಾರ ಇತಿ ಉಪಾಸೀತ ಇತಿ ವ್ಯಾಖ್ಯೇಯ ಮಿತ್ಯಾಹ. ಪೃಥಿವೀ ದೃಷ್ಟಿಯಿಂದ ಪೃಥಿವಿಯನ್ನ ಹಿಂಕಾರ ಅಂತ ತಿಳಿಬೇಕಂತ. ಏನ್ ಹಂಗಂದ್ರ ಅಂತ ಅವ್ರ ಕೆಳಗಿನವ್ರು ಯಾರಿಗೂ ಅರ್ಥ ಆಗಿಲ್ರಿ ಅವ್ರು ಹೇಳಿದ್ದು. ಅಂದ್ರೆ ಹಿಂಕಾರವನ್ನು ಪೃಥಿವಿ ಅಂತ ಉಪಾಸನೆ ಮಾಡಬೇಕು ಅಥವಾ ಪೃಥಿವಿಯನ್ನ ಹಿಂಕಾರ ಅಂತ ತಿಳಿಬೇಕು. ಏನ್ ಹೇಳಿಕ್ ಹೊರಟ್ರ ಅಂತೆ ಅರ್ಥ ಆಗಿಲ್ಲ. ಪೃಥಿವೀ ದೃಷ್ಟ್ಯ ಪೃಥಿವಿ ಹಿಂಕಾರ ಇತ್ಯುಪಾಸೀತ. ಪೃಥಿವಿ ಎಂಬ ದೃಷ್ಟಿಯಿಂದ ಪೃಥಿವಿ ಹಿಂಕಾರ ಅಂತ ಉಪಾಸನೆ ಮಾಡ್ರಿ. ಇದು ಯಾರಿಗೆ ಅರ್ಥ ಆಗ್ಬೇಕು ಹಿಂಗ ವ್ಯಾಖ್ಯಾನ ಮಾಡಿದ್ರೆ? ಊರು ಎಂಬ ದೃಷ್ಟಿಯಿಂದ ಊರನ್ನು ನೀವು ಅಂತ ತಿಳ್ಕೊಳ್ರಿ ಅಂತ ಹೇಳಿದಂಗೆ ಆಯ್ತು. ಏನು ಊರ ದೃಷ್ಟಿಯಿಂದ ತಿಳ್ಕೊಳ್ಳೋದು? ಚೇರು ಎಂಬ ದೃಷ್ಟಿಯಿಂದ ಚೇರನ್ನು ನೀವು ಅಂತ ತಿಳ್ಕೊಳ್ರಿ. ಹಿಂಗೆ ಯಾರು ವ್ಯಾಖ್ಯಾನ ಮಾಡಬೇಕು? ಸಂಸ್ಕೃತ ಭಾಷೆದ ಜ್ಞಾನ ಇಲ್ಲದೆ ಇದ್ದವ್ರು ಹಿಂಗೆ ವ್ಯಾಖ್ಯಾನ ಮಾಡಬೇಕು. ಸಂಸ್ಕೃತ ಭಾಷಾ ಜ್ಞಾನ ಇದ್ದವ್ರು ಯಾರು ಹಿಂಗೆ ವ್ಯಾಖ್ಯಾನ ಮಾಡೋದಿಲ್ಲ. ಅದಕ್ಕೆ ನಾನು ಬೆಳಗ್ಗೆ ಹೇಳಿದೆ, ಏನಂತ ಹೇಳಿದೆ? ಶ್ರೀಮದಾಚಾರ್ಯರು ಅಲ್ಲಿ ಬಂದಿರುವಂತಹ 2 ಸಮಾನವಾದ ವಿಭಕ್ತಿಗಳನ್ನು ಹೇಗೆ ಅರ್ಥೈಸಬೇಕು ಅಂತ ಹೇಳಿದ್ದಾರೆ. ಉದಾಹರಣೆಗೆ ಪೃಥಿವಿ ಹಿಂಕಾರ ಅಗ್ನಿ ಪ್ರಸ್ತಾವ ಅಂತದ. ಅದನ್ನ ಅಲ್ಲಿರುವಾಗ ನಾ ಹೆಂಗ ಅರ್ಥ ಹೇಳಿದ್ದೆ, ಅದನ್ನ ಹೆಂಗದು ಅಂದ್ರೆ 2 ಪ್ರಥಮ ವಿಭಕ್ತಿಯಲ್ಲಿ ಇವೆ. ಅಂದ್ರೆ ಪೃಥ್ವಿ ಅನ್ನೋದು ಪ್ರಥಮ ವಿಭಕ್ತಿ, ಹಿಂಕಾರ ಅನ್ನೋದು ಪ್ರಥಮ ವಿಭಕ್ತಿ. ಅದು ಏಕವಚನ, ಇದು ಏಕವಚನ. ಹಿಂಗ 2 ಸಮಾನ ವಿಭಕ್ತಿ ವಚನಗಳಲ್ಲಿ ಇದ್ದರೆ, ನೋಡ್ರಿ, ಸರಳವಾದ ವ್ಯಾಕರಣದ ನಿಯಮ, 2 ಶಬ್ದಗಳು ಸಮಾನ ವಿಭಕ್ತಿ ವಚನಗಳಲ್ಲಿ ಇದ್ದರೆ ಆಗ ಅವೆರಡರಲ್ಲೂ ಕೂಡ ಒಂದಕ್ಕೊಂದು ಅಭಿನ್ನ ಎಂದು ಅರ್ಥೈಸಬೇಕು. ಉದಾಹರಣೆಗೆ ನವನೀತ ಚೋರ ಕೃಷ್ಣ ಅಂತ ಹೇಳಿದ್ರೆ ನವನೀತ ಚೋರಾಭಿನ್ನ ಕೃಷ್ಣ ಅಂತ ಅರ್ಥ ಆಗ್ತದೆ. ಲಕ್ಷ್ಮಣಾಗ್ರಜ ರಾಮ ಅಂತ ಕರೆದ್ರೆ ಲಕ್ಷ್ಮಣನ ಅಣ್ಣನಾದವನು ಲಕ್ಷ್ಮಣನ ಅಣ್ಣನೇ ರಾಮ. ಹಿಂಗ ಅರ್ಥ ಬರ್ತದೆ ಹೊರತಾಗಿ ಯಾವ ದೃಷ್ಟಿಕೋನ, ಕೋಣದ ದೃಷ್ಟಿ, ಎಮ್ಮಿ ಹಿಂಗ ಯಾವ ಅರ್ಥ ಬರುವುದಿಲ್ಲ. ಬದ್ಧ ವ್ಯಾಖ್ಯಾನ ಮಾಡೋರು ಮಾಡಿದವರು, ತಿಳಿತಾ? ಹಂಗಾರೆ ಶ್ರೀಮದಾಚಾರ್ಯ ಏನ್ ಹೇಳಲಿಕ್ಕೆ ಹೊರಟರು ಅಂದ್ರೆ, ಪೃಥಿವೀ ಹಿಂಕಾರ ಅಂದ್ರೆ ಮೊದಲನೇ ನಿಯಮ. ಸಾಮವೇದ ಏನಿದೆಯಲ್ಲ, ಇದು ಸಾಮ, ಇದು ಭಗವಂತನನ್ನ ಪ್ರತಿಪಾದನೆ ಮಾಡ್ಲಿಕ್ಕೆ ಹೊರಟದ. ಹೌದಾ? ಋಗ್ವೇದ ಇರಬಹುದು, ಯಜುರ್ವೇದ ಇರಬಹುದು, ಸಾಮವೇದ ಇರಬಹುದು. ಎಲ್ಲಾ ವೇದಗಳು ಭಗವಂತನನ್ನೇ ಹೇಳಬೇಕು ಅಂತ ಹೊರಟಾವ. ಇದು ಅದರ ಉದ್ದೇಶ, ಅದೇ ಸ್ಪಷ್ಟಪಡಿಸಿದೆ. ನಾವ್ ಹೇಳಲಿಕ್ಕೆ ಹೊರಟಿಲ್ಲ. ಏನು? ವೇದವೇ ತನ್ನ ಉದ್ದೇಶವನ್ನು ಸ್ಪಷ್ಟಪಡಿಸಿದ್ರು. ಈಗ ನೀವು ಮನೆಯೊಳಗೆ ಕಾರ್ಯಕ್ರಮ ಮಾಡೋ ಕಾಲಕ್ಕೆ ನಮ್ಮ ಉದ್ದೇಶ ಹಿಂಗದನ್ನು ಸ್ಪಷ್ಟಪಡಿಸಿದ್ರು ಇಲ್ಲೋ? ಹಂಗ ಆ ವೇದ ಏನ್ ಮಾಡಿದಂದ್ರೆ ತಾನೇ ನಾನು ಏನ್ ಹೇಳಲಿಕ್ಕೆ ಹೊರಟೀನಿ ಅಂತ ಸ್ಪಷ್ಟಪಡಿಸಿಬಿಟ್ಟದ. ಸರ್ವೇ ವೇದಾಹ ಯತ್ಪದ ಮಾಮನಂತಿ. ಎಲ್ಲ ವೇದಗಳು ಯಾವ ಭಗವತ್ ಸ್ವರೂಪವನ್ನು ಹೇಳುತ್ತವೆಯೋ ಅಂದಮೇಲೆ
ಋಗ್ವೇದ ಇರಬಹುದು, ಯಜುರ್ವೇದ, ಸಾಮವೇದ ಇರಬಹುದು, ಭಗವಂತನನ್ನೇ ಹೇಳಬೇಕು. ಹಾಗಾದ್ರೆ ಸಾಮವೇದವು ಭಗವಂತನನ್ನ ಹೇಳ್ತದ ಅಂದಮೇಲೆ ಅದರಲ್ಲಿ ಬರುವ ಒಂದೊಂದು ಸಾಮಗಳು ಭಗವಂತನನ್ನೇ ಹೇಳಬೇಕು. ಹೌದಾ? ಈ ಇಡಿಯಾದ ಪುಸ್ತಕ ನರಸಿಂಹದೇವರ ಚರಿತ್ರೆಯನ್ನು ಹೇಳ್ತದೆ ಅಂತಂದಾಗ ಪುಟ ಪುಟಗಳು ಅವರ ಚರಿತ್ರೆಯನ್ನು ಹೇಳಬೇಕು, ಇಲ್ಲ ಪುಟದಾಗ ಬೇರೆ ಇರಬಹುದು, ಪುಸ್ತಕದಾಗ ಅವರಿದ್ದಾರೆ ಅಂತ ಅನ್ಬೇಕು, ಹಂಗಂತರೂ ವ್ಯವಹಾರ ಇಲ್ಲ. ಅದು ಲಾಜಿಕಲಿ ಪ್ರೂವ್ ಆಗೋದಿಲ್ಲ, ಅಂದ್ರೆ ಯುಕ್ತಿಬದ್ಧವಾಗುವುದಿಲ್ಲ. ಹಾಗಾದ್ರೆ ಸಾಮವೇದದಿಂದ ಭಗವಂತ ಪ್ರತಿಪಾದ್ಯ ಅನ್ನುವಾಗ ಅದರಲ್ಲಿ ಬರುವಂತಹ ಹೀಂಕಾರ, ಪ್ರಸ್ತಾವ, ಉದ್ಗೀತ, ಪ್ರತಿಹಾರ, ನಿಧನ, ಆದಿ, ಉಪದ್ರವ ಎಂಬ 7 ಸಾಮಗಳಿಂದಲೂ ಭಗವಂತನೇ ಪ್ರತಿಪಾದ್ಯನಾಗಬೇಕು. ಸರಿ, ಹಾಗಾದ್ರೆ ಇಲ್ಲೇನ್ ಮಾಡಿದ್ರೆ ನೀವು ಸಾಮಗಳಿಂದ ಭಗವಂತ ಅಂತ ಹೇಳಿದ್ಮೇಲೆ ಪೃಥಿವಿ ಹೀಂಕಾರ ಅಂತ ಹೇಳಿದ್ರಿ. ಹೀಂಕಾರ ಸಾಮದಿಂದ ಭಗವಂತ ಪ್ರತಿಪಾದ್ಯನಾದ. ಪೃಥಿವಿ ಅಂತ ಯಾಕೆ ಹೇಳಿದ್ರಿ ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾರೆ, ಒಂದು ಏನ್ ತಿಳಿಬೇಕು ಅಂದ್ರೆ ಪೃಥಿವಿ ಅಂತ ತಿಳಿದುಕೊಂಡು ಭಗವಂತನ ಹೆಸರು ಫಸ್ಟ್ ನಾವು ತಿಳ್ಕೋಬೇಕು. ಪೃಥಿವಿ ಅನ್ನೋದು ಭಗವಂತನ ಹೆಸರು. ಪೃಥಿವಿ ಹೀಂಕಾರ ಅಂದ್ರೆ ಪೃಥಿವಿ ಎಂಬ ಶಬ್ದದಿಂದ ಕರೆಸಿಕೊಳ್ಳುವ ಪರಮಾತ್ಮ ಹೀಂಕಾರ ಸಾಮದಿಂದ ಪ್ರತಿಪಾದ್ಯನಾಗ್ತಾನೆ, ಅದರಿಂದ ಗಾಯನ ಮಾಡಲ್ಪಡ್ತಾನೆ. ಅಲ್ರಿ, ನಾವು ಪೃಥಿವಿ ಅನ್ನೋ ಶಬ್ದಕ್ಕೆ ಭೂಮಿ ಅಂತ ಅರ್ಥ ಅನ್ಕೊಂಡಿದ್ವಿ, ಪೃಥಿವಿ ಅನ್ನೋ ಶಬ್ದಕ್ಕೆ ನೀವೇನ್ ಅರ್ಥ ಮಾಡಿದ್ರಿ, ಭಗವಂತ ಅಂತ ಅರ್ಥ ಮಾಡಿದ್ರಲ್ಲ ಅಂದ್ರೆ ಅದಕ್ಕೆ ಆಚಾರ ಅಂತಾರೆ, ಪೃಥಿವಿ ಅನ್ನುವ ಮೂಲ ಹೆಸರು ಭಗವಂತನದ್ದು. ಅವನು ಆ ವಸ್ತುವಿನಲ್ಲಿ ಇದ್ದದ್ದರಿಂದ ಆ ವಸ್ತುವಿಗೆ ಅವನ ಸಂಪರ್ಕದಿಂದಾಗಿ ಆ ಹೆಸರು ಬಂದಿದೆ. ಉದಾಹರಣೆಗೆ ಬೆಂಕಿ, ಬೆಂಕಿ ಇದರಲ್ಲಿ ಸುಡುವಿಕೆ ಅಂತಿರೋದು, ಇದರ ಸಂಪರ್ಕಕ್ಕೆ ಒಳಗಾದದ್ದಕ್ಕೆ ಹಂಚು ಸಹಿತಕ್ಕ ಸುಡ್ತದ ಅಂತ ವ್ಯವಹಾರ ಮಾಡ್ತೀವಿ. ಹಂಚು ಸುಡ್ತದೆ ಏನ್ರಪ್ಪ ಯಾವಾಗಾರ? ಹಂಗಾರ ಹಂಚು ಅಲ್ಲಿ ಮಾರ್ಕೆಟ್ನಾಗಿನ್ ತಗೊಂಡ್ಬರೋ ಕಾಲಕ್ಕೆ ಚೀಲ ಇಟ್ಕೊಂಡು ಬರ್ಲಿಕ್ಕೆ ಬರೋದಿಲ್ಲ. ಮಾರ್ಕೆಟ್ನಾಗಿನ್ ತರೋ ಕಾಲಕ್ಕೆ ಹಂಚಂತೂ ಸುಡಂಗಿಲ್ಲ. ಹಂಗಾರ ಹಂಚಿನಲ್ಲಿ ಸುಡುವಿಕೆ ಇರ್ಲಿಲ್ಲ. ಯಾವಾಗ ಬೆಂಕಿಯ ಸಂಪರ್ಕಕ್ಕೆ ಒಳಗಾಯಿತೋ ಹಾಗಾದ್ರೆ ಬೆಂಕಿಯಲ್ಲಿನ ಗುಣಧರ್ಮಗಳು ಹಂಚಿನಲ್ಲಿ ಬಂದದ್ದರಿಂದ ಹಂಚು ಸುಟ್ಟಿತು ಅಂತ ವ್ಯವಹಾರ ಮಾಡ್ತೀವಿ. ಹಾಗೆ ಪೃಥ್ವಿ ಎಂಬ ನಾಮ ಭಗವಂತನದ್ದಾದ್ದರಿಂದ, ಅದು ಪೃಥ್ವಿಯಲ್ಲಿ ಭಗವಂತ ಬಂದದ್ದರಿಂದ ಆ ವಸ್ತುವಿಗೂ ಪೃಥ್ವಿ ಅಂತ ಕರಿತೇವೆ. ಸೊ ಶ್ರೀಮದ್ ಆಚಾರ್ಯ ವ್ಯಾಖ್ಯಾನ ಇಸ್ ಬ್ಯೂಟಿಫುಲ್. ಏನು ಅಂತಂದ್ರೆ ಪೃಥ್ವಿ ಹೀಂಕಾರ, ಪೃಥಿವಿ ಅಂತರ್ಗತನಾದ ಪೃಥ್ವಿ ನಾಮಕನಾದ ಭಗವಂತ ಹೀಂಕಾರ ಶಬ್ದವಾಚ್ಯನಾಗಿದ್ದಾನೆ. ಎಷ್ಟು ವ್ಯವಸ್ಥಿತ ವ್ಯಾಖ್ಯಾನ ಶ್ರೀಮದಾಚಾರ್ಯರು, ಎಲ್ಲೂ ಲಾಜಿಕ್ ತಪ್ಪೋದಿಲ್ಲ. ಪ್ರಮಾಣಗಳನ್ನು ಉದಾಹರಣೆ ಮಾಡ್ತಾರೆ, ನಮ್ಮ ಅನುಭವಕ್ಕೆ ಬರ್ತದ, ಹೌದ್ರಿ ಕರೆಕ್ಟ್ ಅದರಿ ಇದು ಅಂತ ತಿಳ್ಕೊಂಡು ಅನಿಸ್ತದೆ. ಇಷ್ಟು ಸರಳವಾಗಿ ಹೇಳ್ತಾರೆ. ಸಮಾನವಾದ ವಿಭಕ್ತಿ ಹಾಗೂ ಸಮಾನವಾದ ವಚನಗಳಿರಬೇಕು. ವಚನಗಳು 3, ಏಕವಚನ, ದ್ವಿವಚನ, ಬಹುವಚನ. ವಿಭಕ್ತಿಗಳು 7. ಎರಡೂ ಶಬ್ದಗಳು ಸಮಾನ ವಿಭಕ್ತಿ ಹೆಂಗ ಕಂಡೀಷನ್ನು, ಸಮಾನ ವಚನವೂ ಕಂಡೀಷನ್. ಇಲ್ಲಿ ದ್ವಿವಚನ ಇದ್ರೆ ಅಲ್ಲೂ ದ್ವಿವಚನ ಬೇಕು, ಇಲ್ಲಿ ಬಹುವಚನ ಇದ್ರೆ ಅಲ್ಲೂ ಬಹುವಚನ ಬೇಕು. ಗೊತ್ತಾಯ್ತಾ? ಈಗ ರಾಮ ಲಕ್ಷ್ಮಣ ಭರತ ಶತ್ರುಘ್ನಾಃ ದಶರಥ ಪುತ್ರಾಃ, ದಶರಥ ಪುತ್ರಾಃ ರಾಮ ಲಕ್ಷ್ಮಣ ಭರತ ಶತ್ರುಘ್ನಾಃ ಸಮಾನ ಆಯ್ತು. ಅವಾಗ ಸರಿ ಹೋಯ್ತು. ಹಿಂಗೆ ಓಕೆ. ಈಗ ನಮಗೇನ್ ಲಾಭ ಆತು? ಶ್ರೀಮದಾಚಾರ್ಯರ ಈ ಭಾಷ್ಯದಿಂದ ನನ್ನ ಜ್ಞಾನದಲ್ಲಿನ ಅಂಶ ಏನ್ ಹೆಚ್ಚಾಯಿತು ಅಂತ ಕೇಳಿದ್ರೆ, ಭಗವಂತನಿಗೆ ಪೃಥ್ವಿ ಎಂಬ ನಾಮ ಉಂಟು, ಭಗವಂತನಿಗೆ ಹೀಂಕಾರ ಎಂಬ ನಾಮ ಉಂಟು. ಎರಡು ಲಾಭ. ಹೌದಿಲ್ಲ? ಸರಿ ಆಯ್ತಾ? ಈಗ ಒಂದು ಸ್ವಾರಸ್ಯ ಹೇಳ್ತಾರೆ. ಈಗ ಹಂಗಾರೆ ಪೃಥ್ವಿ ಅನ್ನುವ ಶಬ್ದಕ್ಕೆ ಅರ್ಥ ಏನು, ಹೀಂಕಾರ ಎಂಬ ಶಬ್ದಕ್ಕೆ ಅರ್ಥ ಏನು ಬಂತಲ್ಲಿಗೆ. ಹಂಗಾರೆ ಪೃಥ್ವಿ ಅನ್ನೋ ಶಬ್ದದ ಅರ್ಥ ಮತ್ತು ಹೀಂಕಾರ ಎಂಬ ಶಬ್ದದ ಎರಡೂ ಅರ್ಥಗಳು ಯಾರಲ್ಲಿ ಇರಬೇಕು? ದೇವರಲ್ಲಿ ಇರಬೇಕು. ದೇವರಲ್ಲಿ ಇರಬೇಕು. ಗೊತ್ತಾಗ್ತಿಲ್ಲ ಏನಂತ ಹೇಳಿದ್ದು? ದೇವರಲ್ಲಿ ಇರ್ಬೇಕು. ಆವಾಗ ನಾ ಬೆಳಗ್ಗೆ ಹೇಳಿದಂತೆ 2 ಗುಣಗಳಂತರೂ ದೇವರಲ್ಲಿ ಕಾಣಿಸಿಕೊಂಡು, ನಮಗೀಗ 2 ಗುಣಗಳು, ನಮ್ ಸದ್ಯಕ್ಕೆ 2 ಗುಣಗಳು ಕಾಣಿಸ್ಕೊಂಡು, ಹಿಂಗ ನೀವು ಎಷ್ಟೆಷ್ಟು ಶಬ್ದಗಳನ್ನು ಸಮನ್ವಯ ಮಾಡ್ಕೋತ ಹೋಗ್ತೀರಿ ಅಷ್ಟಷ್ಟು ಗುಣಗಳು ಕಾಣಿಸ್ಕೋತ ಹೋಗ್ತಾವ ಪರಮಾತ್ಮನಲ್ಲಿ. ಅದಕ್ಕೆ ಏನಾಗಿದೆ ಅಂದ್ರೆ, ದೇವರಲ್ಲಿ ಅನಂತ ಗುಣಗಳ ಅವ ಅನ್ನೋದಕ್ಕ ಇದು ಸಾಕ್ಷಿ. ಯಾವುದು? ಶಬ್ದಗಳು. ಮತ್ತೊಂದು ಚಮತ್ಕಾರ ಏನ್ ಗೊತ್ತೇನು? ಆ ಗುಣಗಳನ್ನ ನೀವು ಅನುಭವಿಸಬಹುದು. ಪೃಥ್ವಿ ಅನ್ನುವಂತಹ ಗುಣ ಭಗವಂತನಲ್ಲದ, ಅದು ಎಲ್ಲಿ ಕಾಣಿಸ್ತದೆ ನಮಗ? ಪೃಥ್ವಿಯಲ್ಲಿ ಕಾಣಿಸ್ತದಾದ್ರಿಂದ ಭಗವಂತನ ಅನಂತ ಗುಣಗಳಲ್ಲಿ ಎಷ್ಟೋ ಗುಣಗಳನ್ನ ನಾವು ಅನುಭವಿಸ್ಲಿಕ್ಕೆ ಬರ್ತದೆ. ಹೊಸ ಅಂಶ ಇವೆಲ್ಲ, ಶ್ರೀಮದಾಚಾರ್ಯ ಹೇಳ್ಕೊಟ್ಟಿರುವಂತಹ ಹೊಸ ಹೊಸ ಅಂಶಗಳಿವೆಲ್ಲ. ಅರ್ಥ ಆಯ್ತಾ? ಈಗ ನೋಡ್ರಿ, ಅಗ್ನಿ ಅಂತ ಹೇಳಿದ್ವಿ, ಪರಮಾತ್ಮನ ಹೆಸರದು. ಅದು ಏನ್ ಕೆಲಸ ಮಾಡ್ತದ? ಆ ಗುಣ ಭಗವಂತನಲ್ಲದ. ಅದನ್ನ ನಾವೆಲ್ಲಿ ಕಾಣಬೇಕು? ಅಗ್ನಿಯಲ್ಲಿ ಕಾಣು.
ಹೌದಾ ಇಲ್ಲೋ? ಹಂಗಾರೆ ದೇವ್ರ ಏನ್ ಮಾಡಿದ, ನಮ್ ಕೈಯಾಗ ಒಂದ್ ಕರಡಿ ಕೊಟ್ಬಿಟ್ಟ, ನೋಡ್ಕೊಂಡ್ ಹೋಗಿ ಎಲ್ಲ ಕಾಣಿಸ್ಕೊತ ಹೋಗ್ತದ ನೋಡ್ ಅಂತ ತಿಳ್ಕೊಂಡ. ಬಹುಚಿತ್ರ ಜಗತ್ ಬಹುಧಾಕರಣ ಪರಶಕ್ತಿ ಅನಂತ ಗುಣ ಪರಮಃ. ದ್ವಾದಶ ಸ್ತೋತ್ರ. ಬಹುಚಿತ್ರ ಜಗತ್ ಬಹುಧಾಕರಣ, ಇಷ್ಟು ವಿಚಿತ್ರ ಜಗತ್ ಮಾಡಿದ್ನಲ್ಲ ಯಾಕ? ನನ್ನಲ್ಲಿ ಅನಂತ ಗುಣ ಅಂತ ತಿಳಿಸ್ಲಿಕ್ಕೆ ಮಾಡಿಟ್ಟಾನ. ಏನು ನೀವೇನು ಶ್ರಮ ತಗೋಬೇಡ್ರಿ, ಸರಳದ ಸಿದ್ಧಾಂತ. ಎಷ್ಟು ಚಂದ, ಎಷ್ಟು ಚಂದ. ಹೌದು, ಎಲ್ಲ ಜಡ ಚೇತನ. ಅದಕ್ಕೆ ಬಹುಚಿತ್ರ ಜಗತ್ ಬಹುಧಾಕರಣ ಪರಶಕ್ತಿರನಂತ ಗುಣ ಪರಮಃ. ಇದನ್ನ ನಾವು ಸ್ವಲ್ಪ ಹೊತ್ತು ಕೂತ್ಕೊಂಡು ಮೆಲ್ಲಕ್ ಮೆಲ್ಲಕ್ ಹಾಕ್ಬೇಕ್ರಿ. ಅವಸರ ಮಾಡಿ ಬರೀ ಪಾಠ ಕೇಳಿದ್ದವ್ರು ಆಗುದಿಲ್ಲ, ಕೆಲಸ ಎಲ್ಲ ಪಾಠ ಕೇಳಿದ್ದವ್ರು ಆಗುದಿಲ್ಲ, ಬಹಳ ಗಂಭೀರ. ಈಗ ನಾವು ಎಷ್ಟು ಹೊಸ ಅಂಶಗಳನ್ನು ಕಲ್ಕೊಂಡ್ವಿ ಅಂದ್ರೆ, ಸರ್ವನಾಮಗಳ ಸಮನ್ವಯ ಉದ್ದೇಶ ಏನು ಅಂತ ಒಂದು ಅರ್ಥ ಆಯ್ತು. ಈಗ ಸರ್ವನಾಮಗಳ ಸಮನ್ವಯ, ಅದರಲ್ಲಿರುವಂತಹ ಗುಣಗಳು, ಅದರಿಂದ ಆಗುವಂತಹ ಲಾಭ ಇವೆಲ್ಲ ತಿಳ್ಕೊಂಡ್ವಿ. ಹಂಗಾದ್ರೆ ಸಮನ್ವಯ ಮಾಡಿ ಶುರು ಮಾಡ್ರಿ ಅಂದ್ರೆ ಶುರು ಮಾಡ್ತಾರೆ. ನಾರಾಯಣಾಖ್ಯ ಉದ್ಗೀತ ಉದ್ಗೇಯ ಪ್ರಣವೇನ ಯತ್ ಉದ್ಗಚ್ಚಂತಿ ಯತೋಸ್ಮಾದ್ವಾ ವಾಸುದೇವಾದಿ ಮೂರ್ತಯ. ಮೊದಲನೇದು ಏನಂತಾರಪ್ಪ ಅಂತಂದ್ರೆ, ನಾರಾಯಣಾಖ್ಯ, ನಾರಾಯಣಾಖ್ಯ ಉದ್ಗೀತ, ನಾರಾಯಣನೆಂಬುವಂತಹ ಉದ್ಗೀತನು ಅಲ್ರಿ ಆಚಾರ್ಯ. ಮೊದಲು ಹೇಳಿದ್ದು ಪೃಥ್ವಿ ಹಿಂಕಾರ ಅಗ್ನಿ ಪ್ರಸ್ತಾವ ಅಂತರಿಕ್ಷ ಮುದ್ಗೀತ ಅಂತ ಮಂತ್ರದಲ್ಲಿ ಮೂರನೇದವ ಇದ್ದಾನ. ಶ್ರೀಮದಾಚಾರ್ಯ ಮೊದಲೇದವನ್ನಾಗಿ ಯಾಕೆ ವ್ಯಾಖ್ಯಾನ ಮಾಡಿದ್ರು ಅಂತ ಒಂದು ಪ್ರಶ್ನೆ ಗೊತ್ತಾತ. ಏನಂತ ಹೇಳಿ, ಮೂರನೇದವ ಬಂದಾನ ಅವ, ಡಿಸಾರ್ಡರಿಂಗರ ಇರ್ಲಿ ಆರ್ಡರಿಂಗರ ಇರ್ಲಿ, ಮೂರನೇದವ ಇದ್ದಾನವ. ಅವ ಒಂದೇದವ ಯಾಕೆ ತಗೊಂಡ್ರು ಅಂತಂದ್ರೆ, ವೇದೇಶ ತೀರ್ಥ ಶ್ರೀಪಾದರಂತಾರ ನೋಡ್ರಿ. ಏನಂತಾರ ಅಂತಂತಂದ್ರೆ, ಏನಂತಾರ ಅಂತಂದ್ರೆ, ಅವತಾರ ಕ್ರಮಾನುಸಾರೇಣ ಶ್ರುತಿಕ್ರಮ ಉಲ್ಲಂಘನಂ. ಅವತಾರ ಕ್ರಮಾನುಸಾರೇಣ ಶ್ರುತಿಕ್ರಮ ಉಲ್ಲಂಘನಂ. ನೋಡ್ರ ಎಷ್ಟು ಮಜಾ ಅದ. ಶ್ರುತಿ ಒಳಗೆ ಒಂದು ಕ್ರಮ ಅದ, ಅವತಾರ ಒಂದು ಕ್ರಮ ಅದ. ಅವತಾರ ಒಂದು ಕ್ರಮ ಅದ, ಗೊತ್ತಾಯ್ತಾ? ಶ್ರುತಿ ಒಳಗಿನ ಕ್ರಮದ ವಿಷಯ ಬೇರೆ, ಅವತಾರದ ಕ್ರಮ ವಿಷಯ ಬೇರೆ. ಈಗ ಪಂಚರೂಪಗಳಲ್ಲಿ ನಾರಾಯಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ಇದು ಅವತಾರದ ಕ್ರಮ. ಇದು ಹೆಂಗಾಗ್ಯದದು? ನಾರಾಯಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಎಂಬ ಅವತಾರ ಕ್ರಮ ಅದ. ಶ್ರೀಮದಾಚಾರ್ಯ ಅಂತಾರೆ, ಆ ಸಾಮಗಳಲ್ಲಿ ಯಾವ್ದ್ಯಾವ್ದು ಭಗವದ್ ರೂಪ ಹೆಂಗರ ಆಗಿರ್ಲಿ, ಪೃಥ್ವಿ ಹಿಂಕಾರ ಅಂದಾಗ ನಾವು ಯಾರು ಬರ್ಕೊಂಡಿದ್ವಿ? ಪ್ರದ್ಯುಮ್ನನ್ ಬರ್ಕೊಂಡಿದ್ದೀವಿ. ಅಗ್ನಿ ಪ್ರಸ್ತಾವ ಅಂದಾಗ ವಾಸುದೇವನ್ ಬರ್ಕೊಂಡಿದ್ದೀವಿ. ಅಂತರಿಕ್ಷ ಮುದ್ಗೀತ ಅಂದಲ್ಲಿ ನಾರಾಯಣ ಬರ್ಕೊಂಡಿದ್ದೀವಿ. ನಮಗೆ ಸಾಮಗಳನ್ನು ಹೇಳಿದಾಗ ಈ ಕ್ರಮದಲ್ಲಿ ಬಂದರೂ ಕೂಡ ಅವತಾರ ಮಾಡಿದ ಕ್ರಮ ಹೆಂಗದ? ಅದು ನಾರಾಯಣ ಮೊದಲು. ಆಚಾರ ಅಂತಾರ, ವೇದ ಏನ್ರ ಹೇಳ್ಕೋವಲ್ತ ಯಾಕ, ಅವತಾರ ಕ್ರಮದ ಪ್ರಕಾರ ಹೋಗೋಣಂತ. ನಾರಾಯಣ ಅವತಾರ ತಗೋ, ಮತ್ತೆ ವೇದ ಹಂಗೆ ಯಾಕೆ ಹೇಳಿತು? ಅದಕ್ಕೊಂದು ಉದ್ದೇಶದ, ಅದನ್ನ ಆಮೇಲೆ ನೋಡಂತ. ನೋಡ್ರಿ, ಮೊದಲು ನಾರಾಯಣಾಖ್ಯ, ನಾರಾಯಣ ಎಂಬ ಹೆಸರಿರುವಂಥವನು, ನಾರಾಯಣನೆಂಬುವಂಥವನು ಉದ್ಗೀತ, ಉದ್ಗೀತ ಎಂದು ಕರೆಸ್ಕೊಳ್ತಾನೆ. ಯಾಕೆ? ಉದ್ಗೇಯ ಪ್ರಣವೇನ ಯತ್, ಯಾಕೆಂದ್ರೆ ಪ್ರಣವೇನ ಓಂಕಾರದಿಂದ, ಉದ್ಗೇಯ ಉತ್ತಮನಾಗಿದ್ದಾನೆಂದು ಗಾಯನ ಮಾಡಲ್ಪಡ್ತಾನ. ಒಂದರ್ಥ. ಯಾಕೆ ದೇವರಿಗೆ ಉದ್ಗೀತ ಅಂತ ಕರೀತಾರೆ? ಓಂಕಾರದಿಂದಾಗಿ ಭಗವಂತನು ಉತ್ತಮನಾದವನು ಅಂತ ತಿಳಿಯಲ್ಪಡ್ತಾನಾದ್ರಿಂದ ಅವ ಏನಾದ? ಉದ್ಗೀತನಾದ. ಸರಿ ಹೋತಾ? ಒಂದಾತು. ಎರಡನೇ ಅರ್ಥ ಹೇಳ್ತಾರೆ ಈಗ, ಉದ್ಗಚ್ಚಂತಿ ಯಥೋ ಅಸ್ಮಾದ್ವಾ ವಾಸುದೇವಾದಿ ಮೂರ್ತಯ. ಈಗ ಉದ್ಗಚ್ಚಂತಿ ಇತಿ ಉದ್ಗೀತ. ಶ್ರೀಮದಾಚಾರ್ಯ ಮತ್ತೊಂದು ನಿರ್ವಚನ ನೋಡ್ರಿ. ಉಚ್ಚತ್ವೇನ ಗೇಯ ಉದ್ಗೀತ ಅಂತ ಒಂದು ಬರ್ಕೊಳ್ರಿ. ಎರಡನೇದೇನ್ ಬರ್ಕೋಬೇಕು ಅಂತ ಕೇಳಿದ್ರೆ, ಉದ್ಗಚ್ಚಂತಿ ಇತಿ, ಉದ್ಗಚ್ಚಂತಿ ಇತಿ ಅಸ್ಮಾತ್ ಅಸ್ಮಾತ್ ಉದ್ಗಚ್ಚಂತಿ ಇತಿ ಉದ್ಗೀತ, ಅಥವಾ ಉದ್ಗಚ್ಚಂತಿ ಇತಿ ಉದ್ಗೀತ ಇಟ್ಟ ಬರ್ಕೊಂಡು ಸಾಕು. ನೀವು ಬರ್ಕೊಳ್ರಿ. ಏನು? ಉದ್ಗಚ್ಚಂತಿ ಇತಿ ಉದ್ಗೀತ. ಮೊದಲನೇ ಅರ್ಥ ಬರ್ಕೊಳ್ಳೋ ಕಾಲಕ್ಕ ಉಚ್ಚತ್ವೇನ ಗೀಯತೆ ಇತಿ ಉದ್ಗೀತ. ಎರಡನೇ ಅರ್ಥ ಬರ್ಕೊಳ್ಳೋ ಕಾಲಕ್ಕ ಉದ್ಗಚ್ಚಂತಿ ಇತಿ ಉದ್ಗೀತ. ಏನ್ ಹಂಗಂದ್ರ ಅರ್ಥ? ಉದ್ಗೀತ ಶಬ್ದದ ಎರಡು ಅರ್ಥವನ್ನು ಶ್ರೀಮದಾಚಾರ್ಯ ಹೇಳಿದರು. ಒಂದು, ಓಂಕಾರದಿಂದಾಗಿ
ಶ್ರೇಷ್ಠನೆಂಬುದಾಗಿ ಗಾನ ಮಾಡಲ್ಪಡ್ತಾನಾದ್ರಿಂದ ಉದ್ಗೀತ ಉಚ್ಚತ್ವೇನ ಗೀತ. ಎರಡನೇದ್ದು ಉದ್ಗಚ್ಚಂತಿ ಅಸ್ಮಾತ್ ಅಥವಾ ಉದ್ಗಚ್ಚಂತಿ ಇತಿ ಉದ್ಗೀತ ಅಂದ್ರೆ ಅವನಿಂದ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧವೆಂಬ ರೂಪಗಳು ಹೊರಬರುತ್ತವೆ, ಆದ್ದರಿಂದ ನಾರಾಯಣನಿಗೆ ಉದ್ಗೀತ ಎಂದು ಕರೆಯುತ್ತಾರೆ. ಎಷ್ಟು ಚಂದ ಹೆಸರದ ನೋಡ್ರಿ ದೇವರಿಗೆ. ಉದ್ಗಚ್ಚಂತಿ ಯಥೋ ಅಸ್ಮಾದ್ ವಾಸುದೇವಾದಿ ಮೂರ್ತಯ. ವಾಕ್ಯ ಸಿಕ್ಕಿದೆಯಲ್ಲ. ಹಂಗಾರೆ ಏನಾಯ್ತು? ಉದ್ಗೀತ ಶಬ್ದದ ಎರಡನೇ ಅರ್ಥ ಏನು? ಭಗವಂತನಿಂದ ಹೊರಗೆ ಬರ್ತವೆ ರೂಪಗಳು ಸೃಷ್ಟಿಯ ಆದಿ ಕಾಲದಲ್ಲಿ, ಬೇರೆದಲ್ಲ. ಸರಿನಾ? ಮುಂದೆ ಹೋಗೊಂಡು ಬರ್ರಿ, ಇದಕ್ಕೂ ಬಹಳ ವಿಷಯ ಇದೆ, ಮತ್ ಮಾತಾಡ್ತೀನಿ. ಪ್ರಥಮಾವತಾರ ರೂಪತ್ವಾದ್ ವಾಸುದೇವ ಪರಃ ಪುಮಾನ್ ಪ್ರಸ್ತಾವ. ಬಹಳ ಚಂದದ. ವಾಸುದೇವನಿಗೆ ಪ್ರಸ್ತಾವ ಅಂತ ಹೆಸರು ಬರ್ಕೊಂಡಿದ್ದೀರಿ ನೋಡ್ರಿ. ಅಗ್ನಿ ಪ್ರಸ್ತಾವ ಅನ್ನೋಲ್ಲಿ ಯಾವ ರೂಪ ಬರ್ಕೊಂಡ್ರಿ? ವಾಸುದೇವನ್ ಬರ್ಕೊಂಡ್ರಿ. ಅದು ಯಾಕೆ ವಾಸುದೇವರಿಗೆ ಪ್ರಸ್ತಾವ ಅಂತ ಕರೀತಾರ ಅಂದ್ರೆ, ಪ್ರಸ್ತಾವ ಅಂದ್ರೆ ಫಸ್ಟು ಅಂತ ಅರ್ಥ, ಮೊದಲು ಅಂತ ಅರ್ಥ. ಯಾರು ಪ್ರಸ್ತಾವ ಮಾಡಿದ್ದು? ನೀನೋ ನಾನು ಅಂತ ಕೇಳ್ತಿರ್ತಾರೆ. ಮೊದಲು ಶುರು ಮಾಡಿದವ್ರು ಯಾರು ಅಂತ? ಪ್ರಸ್ತಾವನೆ. ಅದಕ್ಕೆ ಪ್ರಸ್ತಾವ ಯಾರು ಮಾಡ್ರಿ ಅಂತ ಕೇಳ್ಬೋದು. ಹಂಗ ಪ್ರಸ್ತಾವ ಅಂದ್ರೆ ಮೊದಲು. ಹಾಗಾದ್ರೆ ಭಗವಂತನ ರೂಪಗಳಲ್ಲಿ ಭಗವಂತನಿಂದ ಹೊರಬಂದ ಮೊದಲನೇ ರೂಪ ಯಾವುದು? ವಾಸುದೇವ. ಅವನನ್ನ ಪ್ರಸ್ತಾವ ಎಂದು ಕರೆಯುತ್ತಾರೆ. ಎಷ್ಟು ಚಂದ ವಿಷಯ ನೋಡ್ರಿ. ಪ್ರಥಮಾವತಾರ ರೂಪತ್ವಾತ್, ಪ್ರಥಮ ಅವತಾರ ರೂಪ ಯಾವುದು? ವಾಸುದೇವ. ಅದಕ್ಕೆ ಪ್ರಸ್ತಾವ ಅಂತ ಕರೆದದ. ಕಾಮ ನಿಧನ ಚಾಪಿ ಸಂಕರ್ಷಣ ಉದಾಹೃತಃ. ನಿಧನ ಎಂಬೋ ಶಬ್ದದಿಂದ ಸಂಕರ್ಷಣನನ್ನ ಕರೆಯಬೇಕು. ಯಾಕಂದ್ರೆ ಸಂಕರ್ಷಣೋ ಹಿ ಸಂಹರ್ಥ, ಅವ ಸಂಹಾರವನ್ನ ಮಾಡ್ತಾನ. ತಿಳಿತಾ? ಅವನು ಸಂಹಾರವನ್ನ, ನಿಧನ ಅಂದ್ರೆ ಏನು? ನಿಧನದ ಸುದ್ದಿ ಬಂತು, ನಿಧನದ ವಾರ್ತೆಗಳು ಅಂತ ಪೇಪರ್ನ ಒಂದು ಕಾಲಮ್ ಇರ್ತದೆ. ಪಾಪ ಯಾರ್ಯಾರು ನಿಧನ ಆಗ್ತಿರ್ತಾರೆ ಅವ್ರು ಆ ಕಾಲಮ್ ಒಳಗೆ ಬರ್ತಿರ್ತಾರೆ. ಆ ಕಾಲಮ್ ಒಳಗೆ ಬರ್ಬೇಕು ಅಂತ ಕೆಲವ್ರು ನಿಧನ ಆಗ್ತಾರೋ ಏನೋ ಗೊತ್ತಿಲ್ಲ. ಮಂದಿ ಮೈಲಿಗೆ ಮಾಡ್ಲಿಕ್ಕೆ ಕೆಲವರಿಗೆ ಸೈಕಾಲಜಿ ಅಂತ ವಿಚಾರ ಮಾಡ್ರಿ. ಒಂದ್ ಕಡೆ ಬಂದಿತ್ತು ಆರ್ಟಿಕಲ್. ಏನು ಅಂದ್ರೆ, ತಾವು ತಮ್ಮ ಹೆಸರಲ್ಲಿ ಬಂದದ ನೋಡ್ತಿರ್ತಾರಂತ ಗಾಬರಿಯಿಂದ ಆ ಕಾಲಮ್ ಒಳಗೆ. ಅಷ್ಟು ಹೆದರಿಕೆ ಇರ್ತಂತ, ಮರಣ ಅಂಬು ಭಯ ಇರ್ತಂತ ಅವರಿಗೆ. ದಿವಸ ಪೇಪರ್ ನೋಡೋ ಕಾಲಕ್ಕೆ ಕಾಲಮ್ ಒಳಗ ಅದ್ರ ಲೀಸ್ಟ್ ಒಳಗೆ ನಮ್ಮ ಹೆಸರಲ್ಲಿ ಬಂದು ನೋಡ್ತಿರ್ತಾರ. ಹೌದು, ಗಾಬರಿ ಆಗ್ತದೆ ಮನುಷ್ಯನಿಗೆ, ಅಷ್ಟು ಭಯ ಅವರಿಗೆ. ಎಲ್ಲ ಹೆಸರು ಬಂದ್ಬಿಟ್ಟದ ಅಂತ ತಿಳ್ಕೊಂಡು. ಹೌದ್ರಿ, ಕನ್ಫ್ಯೂಸ್ ಆಗಿ ನೋಡ್ತಿರ್ತಾರೆ ಅಂತ ಹೇಳಿ, ಹೋಗಿರೋ ಇದ್ದೀರಿ ಅಂತ ಹೇಳಿ. ಅಕಸ್ಮಾತ್ ಅಲ್ಲಿ ಹೆಸರು ಬಂದ್ಬಿಟ್ರೆ ಇವ ಇದ್ದವ್ ಓದಿದ್ರೆ ಸಾಯ್ಬೇಕ್ರಿ ಅವ, ಯಾಕಂದ್ರೆ ಬಂದ ಹೆಸರಿಗೆ. ಅದಕ್ಕೆ ಆಯ್ತಾ. ನಿಧನ ಅಂದ್ರೆ ಸಂಹರ್ತ, ಸಂಹಾರ ಮಾಡುತ್ತಾನೆ. ಆಯ್ತಾ. ಇನ್ನು ಸಂಕರ್ಷಣ ನಿಧನ. ಇನ್ನು ಪ್ರದ್ಯುಮ್ನ ಪರಮೇಶ್ವರ ಹೀಂಕಾರ ಇತಿ ಸಂಪ್ರೋಕ್ತ. ಹೀಂಕಾರದಿಂದ ಪ್ರದ್ಯುಮ್ನನ್ ಕರೀತಾರೆ. ಯಾಕಂದ್ರೆ ಹಿ ಇತಿ ಸೃಷ್ಟಿ ರುದೀರ್ಯತೆ. ಹಿ ಅನ್ನೋ ಶಬ್ದಕ್ಕೆ ಸೃಷ್ಟಿ ಅಂತ ಅರ್ಥ ಇದೆ ಅಂತೆ. ಅದ್ ಹೆಂಗ್ರಿ ಅಂತ ಕೇಳಿದ್ರೆ, ಪ್ರಸಿದ್ಧತಾ ಹಿ ಸೃಷ್ಟಿ ಸ್ಯಾತ್. ಅದಕ್ಕೆ ಹೇಳ್ತಾರೆ ಹಿ ಅಂದ್ರೆ ಪ್ರಸಿದ್ಧಿ ಅಂತ ಅರ್ಥ. ಹಿ ಅಂದ್ರೇನು? ಪ್ರಸಿದ್ಧಿ ಅಥವಾ ಪ್ರಸಿದ್ಧತಾ. ಹಿ ಅಂದ್ರೆ ಪ್ರಸಿದ್ಧ ಅಂತ ಸಂಸ್ಕೃತ ನೆನಪಿಟ್ಟುಕೊಂಡ್ರೆ, ಇದು ಬರೆದಿಟ್ಕೊಂಡ್ರಿ. ಹಿ ಈಸ್ ಈಕ್ವಲ್ ಟು ಪ್ರಸಿದ್ಧಿ ಅಂತ, ಫೇಮಸ್ ಅಂತ ಅರ್ಥ. ಗೊತ್ತಾಯ್ತಾ? ಒಂದು ವೇಳೆ ಆ ವಸ್ತು ಹಿಂದೆ ಇದ್ದಿದ್ದಿಲ್ಲ, ಈಗ ಬಂತು ಅಂದ್ರೆ ಆಗ ಪ್ರಸಿದ್ಧ ಆಗ್ತದೆ. ಯಾವ ಪ್ರಸಿದ್ಧ ಆಗ್ತದೆ? ಅದು ಆ ವಸ್ತು ಹುಟ್ಟಿದ ಮೇಲೆ. ಹುಟ್ಟೋಕ್ಕಿಂತ ಮೊದಲಂತೂ ಪ್ರಸಿದ್ಧ ಆಗಲಿಕ್ಕೆ ಸಾಧ್ಯ ಇಲ್ಲ. ಅಂದಮೇಲೆ ಹಿ ಎನ್ನುವ ಪ್ರಸಿದ್ಧಿಯ ಹಿಂಬದಿಯಲ್ಲಿ ಶ್ರೀಮದಾಚಾರ್ಯ ಅಂತಾರೆ, ಅದು ಯಾಕೆ ಪ್ರಸಿದ್ಧವಾಯಿತು ಅಂದ್ರೆ ಅದು ಹುಟ್ಟಿತು, ಹುಟ್ಟಿದ್ದರಿಂದಾಗಿ ಪ್ರಸಿದ್ಧವಾಯಿತು. ಹಾಗಾಗಿ ಹಿ ಅನ್ನೋ ಶಬ್ದಕ್ಕೆ ಹುಟ್ಟುವ ಮೂಲಕ ಪ್ರಸಿದ್ಧಿ ಅಂದ್ರೆ ಪ್ರದ್ಯುಮ್ನನು ಹುಟ್ಟಿಸುತ್ತಾನೆ ಅಂತ ಅರ್ಥ ಆಯ್ತು. ಪ್ರಸಿದ್ಧತಾ ಹಿ ಸೃಷ್ಟಿ ಸ್ಯಾತ್. ಅನಿರುದ್ಧ ಪರೋ ವಿಭು ಪ್ರತಿಹಾರ ಇತಿ ಪ್ರೋಕ್ತ. ಅನಿರುದ್ಧನಿಗೇನ್ ಕರ್ದಾರ? ಪ್ರತಿಹಾರ ಅಂತ ಕರ್ದಾರ. ಹೇಳಿ ನೋಡಲ್ಲಿ, ಆದಿತ್ಯ ಪ್ರತಿಹಾರ ಅಂತ ಬರ್ಸೋ ಕಾಲಕ್ಕೆ ಬರ್ಸಿದ್ದೀನಿ ಅನಿರುದ್ಧ ಅಂತ. ಯಾಕ ಅಂತಂದ್ರೆ ಶ್ರೀಮದಾಚಾರ್ಯ ಅಂತಾರೆ, ಸಹಿ ಕಾರ್ಯೇಶ್ವಿದಂ ಜಗತ್ ಪ್ರತಿಹರೇ ನಿತ್ಯಂ. ಎಷ್ಟು ಚಂದದ ಅಂದ್ರೆ, ಆ ಅನಿರುದ್ಧನು ಪ್ರತಿನಿತ್ಯದಲ್ಲೂ ಕೂಡ ಈ ಜಗತ್ತನ್ನು ತಮ್ಮ ತಮ್ಮ ಕಾರ್ಯದಲ್ಲಿ ತೊಡಗಿಸುವಂತೆ ಮಾಡ್ತಾನೆ. ಪ್ರತಿಹರೇತ್ ಇತಿ ಪ್ರತಿಹಾರ. ನೀನೇನ್ ಕೆಲಸ ಮಾಡ್ಬೇಕು, ನೀನೇನ್ ಕೆಲಸ ಮಾಡ್ಬೇಕು, ನಾನನ್ ಕೆಲಸ ಮಾಡ್ಬೇಕು. ಯಾರು ಜಗಳಾಡೋ ಹಂಗಿಲ್ರಿ. ಎಲ್ಲಾ ಕೆಲಸ ನಾನಾ ಮಾಡ್ತೀನಿ ಅಂತ ಹೇಳೋ ಹಂಗಿಲ್ಲೇ ಇಲ್ಲ.
ಹಂಗ ಬಿಡುವುದೂ ಇಲ್ಲ ವಿರುದ್ಧ. ಅವ್ರವ್ರ ಕೆಲಸ ಅವ್ರವರೇ ಮಾಡ್ಲಿಕ್ಕೆ ಬಿಡ್ತಾರೆ. ಅಡಿಗೆ ಮಾಡೋರು ಅಡಿಗೆ ಮಾಡ್ಬೇಕು, ಊಟ ಮಾಡೋರು ಊಟ ಮಾಡ್ಬೇಕು, ಎಂಜುರ್ಗೋ ಮಾಡೋರು ಎಂಜುರ್ಗೋ ಮಾಡ್ಬೇಕು. ಮನ್ಯಾಗ ಯಾರಿದ್ದಿಲ್ಲ ಅಂದ್ರೆ 3 ಒಬ್ಬನೇ ಮಾಡ್ಬೇಕು. ಅದಕ್ಕೆ ಹೇಳಿದ್ರು ಪ್ರತಿಹರೇ ನಿತ್ಯಂ ಅಂತ ತಿಳ್ಕೊಂಡು ಹೇಳಿದ್ರು ಒಂದು. ಇನ್ನ ಮೂರ್ತಿ ಪ್ರತಿಹತೇಸ್ತಥಾ, ಇದೊಂದು ಸ್ವಾರಸ್ಯದ ನೆನ್ಪಿಟ್ಕೊಳ್ರಿ. ಏನದ ಅಂತಂದ್ರ ತನ್ನ ಎಲ್ಲಾ ಮೂರ್ತಿಗಳನ್ನ ಏಕೀಕರಣ ಮಾಡ್ತಾನ. ಇದು ಬಹಳ ಚಂದದ. ಒಂದ್ ಸ್ವಲ್ಪ ಹೇಳ್ತೀನಿ ಮತ್ತ. ನಾರಾಯಣ ರೂಪದಿಂದಾಗಿ ಎಲ್ಲಾ ರೂಪಗಳು ಹೊರಗೆ ಬರ್ತಾವ. ಅಂದ್ರ ನಾರಾಯಣ ಏನ್ ಮಾಡ್ತಾನ, ಹಿಂದಿನ ಕಲ್ಪದಾಗ ಎಲ್ಲ ಹೊಟ್ಟೆ ಇಟ್ಕೊಂಡಿರ್ತಾನ, ಅವನ್ ತೆಗೆದು ಹೊರಗೆ ಹಾಕ್ತಾನ. ಇವ ಅನಿರುದ್ಧ ಏನ್ ಮಾಡ್ತಾನ ಅಂತ ಕೇಳಿದ್ರೆ ಎಲ್ಲಾ ಮೂರ್ತಿಗಳನ್ನ ಒಂದ್ ಕಡೆಗೆ ತಂದು ಕೂಡಿಸ್ತಾನೆ. ಅವ ಹೊರಗೆ ಹಾಕವ, ಇವ ತಂದು ಕೂಡ್ಸವ ಅಂತ ಒಂದು ಹೊಸ ಅಂಶ. ಇದು ವೆರಿ ಫಸ್ಟ್ ಟೈಮ್ ನಾ ಕೇಳಿದ ಭಾಷೆದೊಳಗೆ. ಅಂದ್ರೆ ಎಲ್ಲೂ ಕೇಳಿಲ್ಲ. ಅನಿರುದ್ಧನು ಎಲ್ಲ ಭಗವಂತನ ಮೂರ್ತಿಗಳನ್ನು ತನ್ನ ಜೊತೆಗೆ ಏಕೀಕರಿಸ್ತಾನೆ. ಎಲ್ಲ ಮೂರ್ತಿಗಳನ್ನು ತನ್ನ ಜೊತೆಗೆ ಏಕೀಕರಿಸ್ತಾನ. ಅದರಿಂದ ಅವಂಗ ಪ್ರತಿಹಾರ ಅಂತ ಕರೀತಾರ. ಗೊತ್ತಾಯ್ತಾ? ಅಂದ್ರೆ ಸಂಕರ್ಷಣ ತನ್ನ ಜೊತೆಗೆ ಸೇರ್ತಾನ, ಪ್ರದ್ಯುಮ್ನ ಸೇರ್ತಾನ, ವಾಸುದೇವ್ ಸೇರ್ತಾನ, ನಾರಾಯಣ ಸೇರ್ತಾನ. ಹಿಂಗ ತನ್ನ ಜೊತೆಗೆ ಸೇರ್ಸ್ಕೋತ್ ಹೋದ್ರಿಂದ ಪ್ರತಿಹಾರ ಎಂದು ಕರೆಯುತ್ತಾರೆ. ಹಾ, ಇರ್ತಾವ. ಈಗ ಈ ಪ್ರಕಾರ ಹೇಳಿದ್ರೆ ಇರ್ತಾವ ಅಂತ ಅರ್ಥ. ಅವ ಹೋಗಿ ನಾರಾಯಣ ಸೇರ್ಕೊಂಡ್ಬಿಡ್ತಾನ. ಹಿಂಗ ಅರ್ಥ ಅದಕ್ಕೀಗ. ಅವ ಹೋಗಿ ನಾರಾಯಣ ಸೇರ್ಕೊಳ್ತಾನ. ಅಂದ್ರ ಪ್ರಳಯ ಬಂದಾಗ ಈ 4 ಮೂರ್ತಿಗಳನ್ನ ಇವ ತಗೋತಾನ, ಇವ ಹೋಗಿ ಅವಳು ಹೋಗ್ತಾನ ಅಂತ ಅರ್ಥ. ಇಷ್ಟು ವಿಷಯ ಏನು ವೈಡ ಬಂತೇನು? ಸೃಷ್ಟಿ ಬಂದಾಗ ನಾರಾಯಣಿಯಿಂದ ಅಷ್ಟು ಹೊರಗೆ ಬರ್ತಾರೆ, ಪ್ರಳಯ ಬಂದಾಗ ಅನಿರುದ್ಧ ಉಳಿದವ್ರ ಒಳಗೆ ತಗೊಂಡು ಇವ ಅಲ್ಲಿ ಒಳಗೆ ಹೋಗ್ತಾನೆ. ಹಿಂಗ ಆಯ್ತು. ಈಗ ನೋಡ್ರಿ ಏನೇನ್ ಬಂತು ಅಂದ್ರೆ ಪ್ರದ್ಯುಮ್ನ ಸೃಷ್ಟಿಕರ್ತ, ಸಂಕರ್ಷಣ ಸಂಹಾರಕರ್ತ, ನಾರಾಯಣ ರೂಪವನ್ನ ನಿಷ್ಕಾಸನ ಮಾಡ್ತಾನೆ, ಅನಿರುದ್ಧ ಎಲ್ಲ ರೂಪಗಳನ್ನ ಒಳಗೆ ಹಾಕೋತಾನೆ, ಫಸ್ಟ್ ಹೊರಗೆ ಬಂದವ ವಾಸುದೇವ. ಹಿಂಗಾಗಿ ಏನೇನಾತು ಅಂದ್ರೆ ಉದ್ಗೀತ, ಪ್ರಸ್ತಾವ, ನಿಧನ, ಆಮೇಲೆ ಹಿಂಕಾರ, ಪ್ರತಿಹಾರ ಅಂತ 5 ಸಾಮಗಳಿಂದ ಪ್ರತಿಪಾದ್ಯನಾಗಿದ್ದಾನೆ. ಈಗ ಶ್ರೀಮದಾಚಾರ್ಯರು ಸಾಮ ಎಂಬ ಆ ಸಾಮವನ್ನು ಹೇಳುವ ಶಬ್ದಗಳೆಲ್ಲ ಭಗವಂತನನ್ನ ಹೆಂಗೆ ಹೇಳಿದವು ಅಂತ ತಿಳಿಸಿಕೊಟ್ರು. ಇನ್ನು ನೋಡ್ರಿ, ತೇ ಪೃಥಿವ್ಯಾದಿಶ ಸದಾ ತನ್ನಾಮಾನಃ ಪ್ರತಿಷ್ಠಿತಾ. ತೇ ಆ ರೂಪಗಳೆಲ್ಲವೂ ಪೃಥಿವ್ಯಾದಿಷು, ಆ ಪ್ರದ್ಯುಮ್ನಾದಿ ಭಗವದ್ ರೂಪಗಳು ಯಾವಾಗಲೂ ಪೃಥಿವ್ಯಾದಿಗಳಲ್ಲಿ ತನ್ನಾಮಾನಃ ಪೃಥಿವಿ ಮೊದಲಾದ ಹೆಸರುಗಳಿಂದ ಪ್ರತಿಷ್ಠಿತಾ. ಪೃಥಿವಿ ಇತ್ಯಾದಿ ಶಬ್ದಾರ್ಥಾಸ್ತೇಹಿ ಮುಖ್ಯತ ಈರಿತಾ. ಪೃಥಿವಿ ಶಬ್ದದ, ಆಮೇಲೆ ಮತ್ತ ಏನದು ಅಗ್ನಿ ಶಬ್ದದ, ಅಂತರಿಕ್ಷ ಶಬ್ದದ, ಆದಿತ್ಯ ಶಬ್ದದ, ಸ್ವರ್ಗ ಶಬ್ದದ ಮುಖ್ಯಾರ್ಥ ಯಾರು ಅಂದ್ರೆ ಅವರೇ. ತತ್ ಸಂಬಂಧ ತದರ್ಥತ್ವಂ ಪೃಥಿವ್ಯಾದೇಹಿ ಅಮುಖ್ಯತಃ. ಆ ಭಗವದ್ ರೂಪಗಳ ಸಂಬಂಧ ಇದ್ದದ್ರಿಂದ ಪೃಥಿವಿ ಮೊದಲಾದವುಗಳಿಗೆ ಅಮುಖ್ಯವಾದ ಅರ್ಥ ಬರುತ್ತದೆ. ಕಲ್ಪನವಂತ ಹೇಳಿದ್ದೆ ಅಂತ ಹೇಳಿ, ಮುಖ್ಯವಾಗಿ ಸುಡುವಿಕೆ ದಾಹಕತ್ವ ಅಗ್ನಿಯಲ್ಲಿ, ತತ್ ಸಂಬಂಧಾತ್ ಕಬ್ಬಿಣದಲ್ಲಿ ದಾಹಕತ್ವ ಬಂತು. ಹಂಗ ಅರ್ಥ ಮಾಡ್ಕೋಬೇಕು. ಹಂಚನಾಗ ಬಂತು, ಅದ ಕಬ್ಬಣ ಹಂಚು ಬಂತು. ಸರಿನಾ? ತತ್ಸಂಬಂಧ ತದರ್ಥತ್ವಂ ಪೃಥಿವ್ಯಾದೇಹಿ ಅಮುಖ್ಯತಃ. ಅಂದ್ಮೇಲೆ ಪೃಥಿವ್ಯಾದಿಗಳಲ್ಲಿ ಇರುವಂತಹ ಪೃಥ್ವಿ ಶಬ್ದದ ಅರ್ಥಗಳೆಲ್ಲ ಏನಿದೆಯೋ ಅದು ಅಮುಖ್ಯವಾದ ಅರ್ಥ. ಮುಖ್ಯವಾದ ಅರ್ಥ ಯಾರು ಅಂತ ಕೇಳಿದ್ರೆ ಭಗವಂತ. ಆ ಶಬ್ದಕ್ಕೆ ಅರ್ಥ ಅವನೇ. ಹೋಗೋಣ ಮುಂದೆ ಬರ್ರಿ. ಏನು ಅಂತಂದ್ರೆ ಹಂಗಾದ್ರೆ ಪೃಥ್ವಿ ಶಬ್ದಕ್ಕೆ ಅರ್ಥ ಏನು? ಪ್ರಥನಾದೇವ ಸಸ್ಯಾದೇಹೇ. ಬಹಳ ಚಂದದ. ಏನಂತಾರೆ? ಪ್ರಥನಾದೇವ ಸಸ್ಯಾದೇಹೇ ಪೃಥ್ವಿತ್ವ ಉದಾಹೃತಂ. ಪೃಥ್ವಿಗೆ ಪೃಥ್ವಿ ಅಂತ ಯಾಕೆ ಕರೆದಿದ್ದೇವೆ ಅಂದ್ರೆ ಸಸ್ಯಾದಿಗಳನ್ನ ವೃದ್ಧಿಗೊಳಿಸುವುದಕ್ಕಾಗಿ ಪೃಥ್ವಿ ಅಂತ ಕರಿತೇವೆ. ಬರ್ಕೊಳ್ರಿ. ಪೃಥ್ವಿ ಈಸ್ ಈಕ್ವಲ್ ಟು ಸಸ್ಯಾದಿಗಳನ್ನು ವೃದ್ಧಿಗೊಳಿಸುವುದು. ಬೆಳೆಸ್ಬೇಕು ನೋಡ್ರಿ. ಸಸ್ಯ ಬೆಳಿಬೇಕು, ಮತ್ತೊಂದು ಪದಾರ್ಥ ಬೆಳಿಬೇಕು, ಎಲ್ಲ ಬೆಳಿಬೇಕು. ಸರಿ ಆಯ್ತಾ? ಪೃಥ್ವಿ ಅನ್ನೋ ಶಬ್ದಕ್ಕೆ ವೃದ್ಧಿಗೊಳಿಸು ಅಂದ್ರೆ ಸಸ್ಯ ಮೊದಲಾದ ಪದಾರ್ಥಗಳನ್ನೆಲ್ಲ ಏನ್ ಮಾಡ್ತಾರ ಅವರು? ಬೆಳೆಸ್ತಾರ. ಓಕೆನಾ? ಮುಂದೆ ಇನ್ನ ಅಗ್ನಿತ್ವಂ ಅದನಾಚೈವ. ಸರ್ವಭಕ್ಷಕನಾದದ್ದರಿಂದ ಅಗ್ನಿ ಅಂತ ಕರೀತಾರ. ಬಂದದ ಅರ್ಥ ಆಗ್ತದೆ, ಅರ್ಥ ಆಗದೆ ಇದ್ದಂತ ಅದಲ್ಲ. ಮುಂದೆ ಇನ್ನ ಅಂತರಿಕ್ಷಣ ಯೋಗತಃ. ಏನಂತಾರ? ಅಂತರಿಕ್ಷಣ ಯೋಗತಃ. ಬಹಳ ಚಂದದ.
ದೇವರು ಅಂತರಿಕ್ಷ ಅಂತ ಹೆಸರು ಅವಂಗ. ಯಾಕೆ ಅಂತರಿಕ್ಷ ಅಂದ್ರೆ ಒಳಗ್ ನೋಡ್ತಾನ ಅಂತ ಅರ್ಥ ಅನ್ನಂಗಿಲ್ಲ ಶ್ರೀಮದಾಚಾರ್ಯಗೆ. ಅಂತರಿಕ್ಷ ಅನ್ನೋದು ಒಳಗ್ ನೋಡ್ತಾನ ಅನ್ನಂಗಿಲ್ಲ. ಅಭಾವಾದ್ ವ್ಯವಧಾನಸ್ಯ ಅಂತರಿಕ್ಷ ಮಿತೀರ್ಯತೆ. ಯಾಕೆ ಅವನಿಗೆ ಅಂತರಿಕ್ಷ ಅಂತ ಕರೀತಾರ ಅಂದ್ರ ಯಾವುದೇ ಅಡೆ ತಡೆಗಳಿಲ್ಲದೆ ಎಲ್ಲವನ್ನ ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದಾನಾದ್ರಿಂದ ಅಂತರಿಕ್ಷ ಅಂತ ಕರೀತಾರೆ. ಬರ್ದಿಟ್ಕೊಳ್ರಿ, ಅಂತರಿಕ್ಷ ಈಸ್ ಈಕ್ವಲ್ ಟು ಯಾವ ಅಡೆತಡೆಗಳಿಲ್ಲದೆ ಪ್ರತ್ಯಕ್ಷವಾಗಿ ಎಲ್ಲವನ್ನ ನೋಡುತ್ತಾನೆ. ಅಂತೂ ದೇವರಲ್ಲಿ ಇಂಥದ್ದೊಂದು ಗುಣ ಅದ ಅಂತ ಸಂತೋಷ ಆಯ್ತು ನೋಡಿ. ಅವನಿಗೆ ನೋಡ್ಲಿಕ್ಕೆ ಗ್ವಾಡಿ ಅಡ್ಡ ಬರಂಗಿಲ್ಲ, ದೇಶ ಅಡ್ಡ ಬರಂಗಿಲ್ಲ. ಅರ್ಥ ಈಗ ಅಂದ್ರ ಬಹಳ ದೂರ ಕೂತಾನ, ಹಿಂಗಾಗಿ ಕಾಣಿಸ್ವಲ್ತಾಗ್ಯದ ಅವಂಗ. ಅಟ್ಟದ ಮೇಲೆ ಅವ ಕೂತಿರ್ತಾನ, ಕೆಳಗೆ ಇವ ನಿಂತಿರ್ತಾನ, ಯಾರು ಅಂತ ಬಗ್ಗೆ ಮೂರ್ ಸಲ ನೋಡ್ತಿರ್ತಾನ. ಅವ ಕಾಣಿಸಂಗಿಲ್ಲ, ಅವಂಗ ಇವ ಕಾಣಿಸಂಗಿಲ್ಲ. ಇಂಥವ್ ಯಾವ ಸಮಸ್ಯೆಗಳು ಇಲ್ಲ. ಆದ್ದರಿಂದ ನೀವು ಎಲ್ಲಿದ್ರು ದೇವರ ಕಣ್ಣಿನಲ್ಲಿ ಇದ್ದೀರಿ. ಹೌದೌದು ನೋಡ್ತಿರ್ತಾನ. ಅದಕ್ಕೆ ವಸ್ತ್ರಲ್ಲೇ ಮಾಡಬಾರ್ದು ಅಂತ ಹೇಳುದು ಗೊತ್ತಾತಿಲಿ ಹೇಳಿದ್ದೆ ಅಂತ ಹೇಳಿ ದೇಸಾರ. ಅಂದ್ರ ಅವ ಅಂತರಿಕ್ಷ ಅಂತ ಯಾಕೆ ಕರ್ಸ್ಕೊಂಡ್ರ ದೇವರು ಅಂತಂದ್ರೆ ಅಭಾವ ವ್ಯವಧಾನಸ್ಯ ಅಂತರಿಕ್ಷ ಮಿತೀರ್ಯತೆ. ಏನು ಅಡೆತಡೆಗಳಿಲ್ಲ. ನೀವ್ ಎಲ್ಲರ ಕೂತಿರ್ರಿ, ಅವನ್ ಕಣ್ಣಾಗ ಬಿದ್ದಿರಿ ಅಂತ ಅರ್ಥ. ಬಚ ನೈ ಸಕ್ತಾ, ಎಲ್ಲೆಲ್ಲೂ ಬಚ ನೈ ಸಕ್ತಾ. ಕನಕದಾಸರ ಕತೆ ಹೇಳ್ತಾ ಇರ್ತಾರೆ. ಅಂದ್ರೆ ಏನಾಯ್ತು ಅಂದ್ರೆ ನಾವು ಆ ಗುಣ ಗಮನಿಸ್ಬೇಕಾತ. ಈಗ ಏನ್ ಗಮನಿಸ್ಬೇಕಂತ ಅಂದ್ರೆ ನಾವು ಯಾರಿಂದ ಬೇಕಾದ್ರೂ ಮುಚ್ಚಿಕೊಳ್ಳಿಕ್ ಬರ್ತದೆ, ದೇವರಲ್ಲಿ ಮುಚ್ಚಿಕೊಳ್ಳಿಕ್ ಸಾಧ್ಯ ಇಲ್ಲ. ದೇವರಿಂದ ಮುಚ್ಚಿಕೊಳ್ಳಿಕ್ ಸಾಧ್ಯ ಇಲ್ಲ. ಚಲೋ ಆತ್ ನೋಡ್ರಿ, ಬೆಸ್ಟ್ ಆತಿ. ಒಂದ್ ಸಂತೋಷ ಏನಂದ್ರೆ ಅದು ಮುಂದಿಂದು ಒಂದೇನ್ ಸಂತೋಷ ಆಯ್ತು ಅಂತಂದ್ರೆ, ನೀವು ಪಾಠ ಮಾಡಿ ಆಮೇಲೆ ಮಾಡಿ ಸಂಜೆ ಮಾಡ್ತೀವಿ. ಒಂದು ಹೊಸಾದೇನ್ ಸಂತೋಷ ಏನಾಯ್ತು ಅಂದ್ರೆ ಎಲ್ಲೂ ನಾವು ಒಬ್ಬರ ಹೊಂಟಿವಿ ಅಂತಿಲ್ಲ. ನಮ್ಮನ್ನ ನೋಡ್ಲಿಕ್ಕೆ ಒಬ್ಬ ಇದ್ದ, ನಮ್ಮ ನೋಡ್ಕೋತಿದ್ದಾನಪ್ಪ ಒಬ್ಬ. ಈಗ ಅಕ್ಕೂಸು ಆಡ್ಕೋತ್ ಹೊಂಟಾಗ ಮುಂದೆ ಹಿಂದ್ ನೋಡ್ತಿರ್ತದೆ, ನಮ್ಮವ್ ನೋಡ್ಲಿಕ್ತಾಳೆ, ನಮ್ಮಪ್ಪ ನೋಡ್ಲಿಕ್ಕ ನೋಡ್ತಿರ್ತದೆ. ಹಿಂಗ್ ನಾವ್ ಹೊಂಟ ಹೊತ್ತಾಗ ನಮ್ಮವ್ ನೋಡ್ಲಿಕ್ಕೆ ತಾನವ, ನಮ್ಮವ್ ನೋಡ್ಲಿಕ್ಕೆ ತಾನೀಗ ಎಲ್ಲೆಲ್ಲೂ ಹೋಗುದಿಲ್ಲ. ಚಲೋ ಆತಿಲ್ರಿ? ಸುರಕ್ಷರ ತಿಳಿತಿಲ್ಲೀಗ. ಹಾ, ಅದು ಮಕ್ಕಳು, ಸಣ್ಣ ಮಕ್ಕಳು ಹೆಂಗ ನಮ್ಮನ್ ಮುಂದೆ ಹೋಗೋರ್ನ ಅಪ್ಪ ಅಮ್ಮ ನೋಡ್ಲಿಕ್ಕತ್ತಾರಲ್ಲೋ ತಿರುಗಿ ನೋಡ್ತಿರ್ತಾರೋ, ಹಂಗ ಭಗವಂತ ಯಾವ ಅಡೆತಡೆಗಳಿಲ್ಲದೆ ನಮ್ಮನ್ನ ನೋಡ್ತಾನೇ ಇರ್ತಾನ. ಹಿಂಗ ಅನಂತ ಮಂದಿನ ನೋಡ್ತಿರ್ತಾನ ನೋಡ್ರಿ. ಅದ ಸ್ವಲ್ಪ ಸ್ವಾರಸ್ಯ. ಕನ್ಫ್ಯೂಸ್ ಮಾಡ್ಕೊಳಂಗಿಲ್ಲ. ನಿಮ್ಮನ್ನ ಅವ್ರನ್ನ ತಿಳ್ಕೊಂಡು, ಅವ್ರನ್ನ ನಿಮ್ಮನ್ನ ತಿಳ್ಕೊಂಡು, ನಿಮ್ ಕರ್ಮ ಅವ್ರಿಗೆ, ಅವ್ರ ಕರ್ಮ ನಿಮಗೆ, ಕೊನೆಗೆ ಅವನ್ ಕರ್ಮ ಆಗಿ ಹಂಗೇನಾಗುದಿಲ್ಲ. ಯಾರ್ಯಾರ್ದೋ ಕರ್ಮ ಯಾರ್ಯಾರಿಗೋ ಹಚ್ಚಿ ಬಡ ನಾವು ಒಂದ್ ಕೇಳಿರ್ತೀವಿ. ಎಷ್ಟ್ ಚಂದದಂದ್ರೆ, ಅವರು ಮುಂಬೈ ಒಳಗೆ ಡಬ್ಬಿ ಮಾಡೋರ್ ಇರ್ತಾರ ನೋಡ್ರಿ. ಅವ್ರು ಲೋಕಲ್ ಟ್ರೈನ್ ಡಬ್ಬಿ ಒಟ್ ಒಂದ್ ದಿವ್ಸ ಯಾರಿಗೂ ಮಿಸ್ಟೇಕ್ ಆಗ್ಲಾರ್ದಂಗ್ ಮುಟ್ಟಿಸ್ತಾರ. ಅವ್ರದ್ದು ನಾಲ್ಕ್ ಮಂದಿ ಚೇಂಜ್ ಆಗ್ತಾವ. ಮತ್ ಕೈಗಳನ್ನ 4 ಮಂದಿ ಚೇಂಜ್ ಆದ್ರೆ ಅವ್ರಿಗೆ ಮುಡ್ತಾರ. ಹೆಂಗೋ ನಮ್ ದೇವ್ರು ನೋಡ್ರಿ, ಇವ್ರು ನೋಡೇ ಗೊತ್ತಾಗುತ್ತೆ ಅವ ಹೆಂಗಿದ್ದಾನ ಅಂತ ತಿಳ್ಕೊಂಡ್ರಿ. ಒಂದ್ ಕರ್ಮ ತಪ್ಪಿಸ್ಲಾರ್ದಂಗ ಅವ್ರಿಗೆ ಮುಟ್ಟಿಸ್ತಾರ. ಯಾಕಂದ್ರೆ ನೋಡ್ಕೋತ ಕೂತಿದ್ದಾವ. ಅದಕ್ಕೆ ಇನ್ನ ಅಭಾವ ವ್ಯವಧಾನಸ್ಯ ತದಕ್ಷ ಆದಾನಾದಾಯುಷಶ್ಚೈವ ಸ ಆದಿತ್ಯ ಉದೀರಿತಃ. ಅವ ಆದಿತ್ಯ ಅಂತ ಕರೀತಾನ. ಹೆಂಗಪ್ಪ ಅಂತ ಕೇಳಿದ್ರೆ, ಆದಾನಾದ್ ಆಯುಷಶ್ಚೈವ, ನೀರು ಮತ್ತು ಆಯುಷ್ಯ ಎರಡನ್ನೂ ಹೀರುತ್ತಾನಾದ್ದರಿಂದ ಅವನಿಗೆ ಆದಿತ್ಯ ಎಂದು ಕರೆಯುತ್ತಾರೆ. ಎಷ್ಟು ಚಂದ ವ್ಯವಸ್ಥೆ ಅದು ನೋಡ್ರಿ. ಬಹಳ ಮಹತ್ವದ್ದು. ನೀರೆಲ್ಲ ಬೇಸಿಗೆಗಾಲ ಹೀರ್ತಾರಂತ, ಹಂಗ ನಮ್ಮ ಆಯುಷ್ಯ ಸತೆ ಹೀರುತ್ತಾನವ ಗೊತ್ತಿಲ್ಲ. ನಮ್ಮ ಆಯುಷ್ಯ ಹೀರ್ತಾನ. ಹಂಗಾರಿ ಅದು ಆದಿತ್ಯ. ದ್ಯೌಹು ಕ್ರೀಡಾ ಕಾರಣಕತ್ವಾಚ್ಚ ತತ್ಸರ್ವಂ ಹಿ ಪರೋಹರೇ. ದೇವರಿಗೆ ದ್ಯೌಹು, ದ್ಯೂ ಅನ್ನೋದ ಅಂದ್ರೆ ಅರ್ಥ ಏನು? ಕ್ರೀಡೆಗೆ ಕಾರಣನಾಗಿದ್ದರಿಂದ, ಕ್ರೀಡಾ ಕಾರಣದಿಂದ ದೇವ್ಹು ಅಂತ ಕರೀತಾರೆ. ಇವೆಲ್ಲವೂ ಭಗವಂತನಲ್ಲಿ. ಪಂಚಾತ್ಮಕಂ ಯೋ ಲೋಕೇಶು ಸದೋಪಾಸ್ತೆ ಹರಿಂ ಪರಂ. 5 ರೂಪದ ಭಗವಂತನ ಲೋಕಗಳಲ್ಲಿ ಯಾರು ಉಪಾಸನೆ ಮಾಡ್ತಾರೋ, ಊರ್ಧ್ವ ಅಧ ಸಂಸ್ಥಿತಾ
ಮೇಲೆ ಕೆಳಗೆ ಇರುವಂತಹ ತಸ್ಯ ಪಂಚೈವ ದಶಮೂರ್ತಯ, ಅವನ 5 ಮೂರ್ತಿಗಳೇ 10 ಮೂರ್ತಿಗಳಾಗ್ಯಾವ. ಮ್ಯಾಲೆ ಹೋಗೋ ಕಾಲಕ್ಕೆ 5, ಕೆಳಗೆ ಬರೋ ಕಾಲಕ್ಕೆ 5 ಆಗ್ಯಾವ. ಮೋಕ್ಷಾಧಿಕಂ ಅಭೀಷ್ಟಂ ಯತ್ ಕಲ್ಪಂತೆಸ್ಯ ಸದೈವ ಹಿ, ಉಪಾಸನೆ ಮಾಡುವನಿಗೆ ಮೋಕ್ಷವೇ ಮೊದಲಾದ ಎಲ್ಲ ಅಭೀಷ್ಟಗಳನ್ನು ಹೊಂದಿಸಿ ಕೊಡುತ್ತಾರೆ. ಬಹಳ ಚಂದ, ಬಹಳ ಚಂದ ವಿಷಯ ಆಯ್ತಾ. ದೇವ್ ಅಂದ್ರೆ ಕ್ರೀಡಾ ಕಾರಣ, ಕ್ರೀಡೆಗೆ ಕಾರಣ. ದೇವ್ ಅಂದ್ರೆ ಸ್ವರ್ಗ. ದೇವ್ಹು ಅನ್ನೋ ಶಬ್ದವನ್ನು ಇಟ್ಕೊಂಡು, ದೇವ್ಹು ಅಂದ್ರೆ ದ್ಯು ಅಥವಾ ದೇವ್ ಹೇಳ್ಬೋದು. ಅವ ಕ್ರೀಡೆಗೆ ಕಾರಣನಾಗಿದ್ದಾನೆ, ನಮ್ಮೆಲ್ಲ ಆಟಗಳಿಗೆ ಕಾರಣನಾಗಿದ್ದಾನೆ ಅಂತ ಆಯ್ತು. ಸರಿ, ಆ ಭಗವದ್ ರೂಪಗಳು ಸಾಮದ ಅರ್ಥ ಒಂದೇ ಅವ. ಒಂದೊಂದು ಭಗವದ್ ರೂಪಗಳು ಬೇರೆ ಬೇರೆ ಸಾಮಕ್ಕೆ ಹೋಗ್ಯಾವ ಅಷ್ಟ. ಆರೋಹಣ ಕ್ರಮದಾಗ ಒಮ್ಮೆ ಹೋಗ್ಯಾವ, ಅವರೋಹಣ ಕ್ರಮದಾಗ ಒಮ್ಮೆ ಬಂದಾವ, ಅಷ್ಟ ಬೇರೆ ಏನಿಲ್ಲ. ಆಯ್ತಾ. ಇವತ್ತಿನ ಪಾಠದ ಕೊನೆಯ ಅಂಶ ಏನು ಅಂತಂದ್ರೆ, ಈಗ ಸಂಕರ್ಷಣ ರೂಪದಲ್ಲಿ ಭಗವಂತ ಸಂಹಾರಾದಿಗಳನ್ನ ಸಂಹಾರ ಮಾಡ್ತಾನ ಅಂತ ಆಯ್ತು. ನಾರಾಯಣ ಅಥವಾ ಪ್ರದ್ಯುಮ್ನ ರೂಪದಲ್ಲಿ ಸೃಷ್ಟಿ ಮಾಡ್ತಾನ ಅಂತ ಆಯ್ತು. ಗೊತ್ತಾಯ್ತ. ಹಂಗಾರೆ 2 ಅಂಶಗಳು ಕಾಣಿಸಿದ್ವು ನಮಗೆ ಭಗವಂತನ ಗುಣಗಳಲ್ಲಿ. ಏನು 2 ಅಂಶಗಳು ಹಿಂಗೆ ಕಾಣಿಸಿದ್ವು ಅಂದ್ರೆ, ಒಂದು ಸೃಷ್ಟ್ಯಾದಿಗಳೆಂಬ ಗುಣಗಳು, ಇನ್ನೊಂದು ಸಂಹಾರ ಮೊದಲಾದ ಗುಣಗಳು ಕಾಣ್ತಾವ. ಹಿಂಗ ಬೇರೆ ಬೇರೆನೂ ಅವ ಅಂತ ಇಟ್ಕೊಳ್ರಿ. ಅವು ನಾನಾ ತರಹದ ಸಂಹಾರ ಕರ್ತೃತ್ವ, ನಾನಾ ತರಹದ ಸೃಷ್ಟಿಕರ್ತೃತ್ವ ಎಲ್ಲ ಇರ್ತದೆ. ಇದರಿಂದ ಏನ್ ತಿಳ್ಕೊಬೇಕು ಅಂದ್ರೆ, ಸೃಷ್ಟಿಕರ್ತೃತ್ವದಿಂದ ಅದಕ್ಕೆ ಸಂಬಂಧಪಟ್ಟ ಸಮಾನವಾದ ಸಮಾನಾಂತರ ಗುಣಗಳನ್ನು ತಿಳ್ಕೊಂಡು ಹೋಗಬೇಕು. ಸಂಹಾರ ಕರ್ತೃತ್ವದಿಂದ ಅದಕ್ಕೆ ಸಂಬಂಧಪಟ್ಟಿರುವಂತಹ ಸಮಾನಾಂತರ ಗುಣಗಳೇನೋ ಒಂದು ತಿಳ್ಕೋಬೇಕು. ಹಿಂಗೆ 2 ಗುಣಗಳೇನವ ಭಗವಂತನದ್ದು. ಇದನ್ನ ತಿಳಿದುಕೊಳ್ಳುವುದರಿಂದಾಗಿ ನಮಗೇನು ಆಗ್ತದ ಅಂತ ಒಂದು ಪ್ರಶ್ನೆ. ಏನ್ ತಿಳಿದಿಲ್ಲ, ನಮಗೇನಾಗ್ತದ ಅಂತ ಒಂದು ಪ್ರಶ್ನೆ. ಎರಡನೇದ್ದು, ಇವು ಯಾವಾಗಲೂ ನೀವು ಪಾಠ ಪ್ರವಚನ ಕೇಳ್ತಿದ್ದಾಗ ಅನಿರುದ್ಧ ಪ್ರದ್ಯುಮ್ನ ಸಂಕಟ ಮಾಸದೇವ್ ನಾರಾಯಣ ಬರ್ತಾರೆ. ಉಳಿದವ್ರು ಕೇಶವಾದಿಗಳು ಬರುವುದಿಲ್ಲ, ಎಷ್ಟು ಬಹಳ ಕಡಿಮೆ ದೇವ್ರು. ಅವು ಮತ್ಸ್ಯಕೂರ್ಮ ವರಾಹಾದಿಗಳಂತೂ ಯಾವಾಗ ಭಾಗವತದಾಗ ಬಂದು ಹೋಗ್ಬಿಟ್ರೆ ಆಮೇಲೆ ಭೇಟಿ ಆಗಿಲ್ಲ ನಮಗವ್ರು. ಹಿಂಗೆ ಇವರೇ ಪರಸ್ಪರ ಆದ್ರೆ ಮತ್ ಇವರೇ ಯಾಕೆ ಬರ್ತಾರ ಅಂತ ಹೇಳಿ ಪ್ರಶ್ನೆ. ಅದಕ್ಕೆ ಶ್ರೀಮದಾಚಾರ್ಯರು ಒಂದು ಮಾತು ಹೇಳ್ತಾರೆ. ದೇವರು ಈ ಸೃಷ್ಟಿ ಮಾಡ್ತಾನ, ಅವ ಆನಂದ ಉಳ್ಳವಾಗ್ಯಾನ, ಅವ ರೂಪ ಉಳ್ಳವಾಗ್ಯಾನ. ಇಂಥ ಗುಣಗಳನ್ನ ಚಿಂತನೆ ಮಾಡೋದ್ರಿಂದ ನಿಮಗೊಂದು ಬೇರೆ ಫಲ ಆಗ್ತದೆ. ಅವ ಸಂಹಾರ ಮಾಡ್ತಾನ, ಅವ ಮತ್ತ ದುಷ್ಟರನ್ನ ಎತ್ತಿ ಒಗಿತಾನ. ಇಂಥವು ಚಿಂತನೆ ಮಾಡೋದ್ರಿಂದ ಮತ್ತೊಂದು ಫಲ ಆಗ್ತದ ಅಂತಂದ. ಏನ್ ಫಲ ಆಗ್ತದ ಅಂತ ಕೇಳಿದ್ದಕ್ಕ ಈಶಾವಾಸ್ಯ ಉಪನಿಷತ್ತಿನ ಭಾಷ್ಯದಲ್ಲಿ ಹೇಳುವಾಗ, ಯಾರು ಭಗವಂತ ಸಂಹಾರಕರ್ತ ಅಂತ ಉಪಾಸನೆ ಮಾಡ್ತಾರೋ ಅವರ ದುಃಖಗಳನ್ನೆಲ್ಲ ಸಂಹಾರ ಮಾಡ್ತಾನ. ಯಾರು ಭಗವಂತ ಸೃಷ್ಟಿಕರ್ತ ಅಂತ ಉಪಾಸನೆ ಮಾಡ್ತಾರೋ ಅವರ ಆನಂದಾದಿಗಳ ಅಭಿವ್ಯಕ್ತಿಯನ್ನ ಮಾಡ್ತಾನ ಅಂತ ಏನ್ ಮಾಡ್ರ ಶ್ರೀಮದಾಚಾರ್ಯರು ತಿಳಿಸಿಕೊಟ್ಟಾರ. ನೋಡ್ರಿ, 6ನೇ ಪೇಜ್ ತೆಗೀರಿ ನಿಮ್ ಪುಸ್ತಕದಾಗಿಂದ, ಪೇಜ್ ನಂಬರ್ 6. ನಿಮ್ದ್ರಗೋದು ತೆಗೀರಿ, ಅಲ್ಲೇ ಅದು ಹತ್ತಿರವಾಗ 6 ತೆಗೀರಿ, ಸರಿಗೆ ಸಿಗ್ತದೆ. ಇರ್ಲಿಲ್ಲ ಅಂದ್ರೆ ಏನ್ ತಪ್ಪಿಲ್ಲ. ಯೋ ವೇದ ಸಂಹೃತಿ ಜ್ಞಾನಾತ್ ದೇಹಬಂಧಾತ್ ವಿಮುಚ್ಯತೆ ಸುಖಜ್ಞಾನಾದಿ ಕರ್ತೃತ್ವ ಜ್ಞಾನಾತ್ ತದ್ವ್ಯಕ್ತಿ ಮಾವ್ರಜೇತ. ಯಾವ ಭಗವಂತ ಸಂಹಾರಾದಿಗಳ ಮಾಡ್ತಾನ ಅಂತ ತಿಳ್ಕೊಂಡ್ರೆ ದೇಹ ಬಂಧಾದಿಗಳಿಂದ ಬಿಡುಗಡೆ ಹೊಂದುತ್ತಾನಿವ ಜೀವ. ಮತ್ತ ಸುಖಜ್ಞಾನಾದಿಗಳನ್ನ ಕರ್ತ ಮಾಡ್ತಾನ ಅಂತಾದ್ರೆ ತದ್ವ್ಯಕ್ತಿ ಮಾವ್ರಜೇತ, ಸುಖಜ್ಞಾನಾದಿಗಳ ಅಭಿವ್ಯಕ್ತಿಯನ್ನ ಮಾಡಿಕೊಳ್ತಾನ. ಕಲ್ಪನಾ ಬಂತ ಹೇಳಿದ್ದೇನಂತ, 2 ಸೃಷ್ಟಿಕರ್ತೃತ್ವಾದಿ ಗುಣಗಳೇನವನೋ ಈ ಸೃಷ್ಟಿಕರ್ತೃತ್ವಾದಿ ಗುಣಗಳನ್ನು ತಿಳ್ಕೊಳ್ಳೋದ್ರಿಂದ ಭಗವಂತ ಇಂಥ ಸೃಷ್ಟಿ ಮಾಡ್ತಾನ, ಅಂಥ ಸೃಷ್ಟಿ ಮಾಡ್ತಾನ. ಇಲ್ಲದ ಆ ಸೃಷ್ಟಿ ಮಾಡ್ತಾನ ಎಂಬುದರಿಂದ ನಮ್ಮಲ್ಲಿದ್ದ ಸುಖ ಜ್ಞಾನಗಳ ಅಭಿವ್ಯಕ್ತಿ ಆಗ್ತದೆ. ಸಂಹಾರಕರ್ತ ಅನ್ನೋದ್ರಿಂದ ದೇಹ ಬಂಧನಗಳನ್ನೆಲ್ಲ ಬಿಡಿಸಿ ಹೋಗ್ತಾನ. ವಿರಜಾನಿಸ್ಥಾನ ಅಲ್ಲೂ ವಿರಜಾನಿಸ್ಥಾನ ಅಂತ ಪ್ರತಿ ಸರ್ತಿನೂ ದೇಹ ಹೋಗ್ಬೇಕಲ್ಲ, ಇದು ಪ್ರತಿ ಸರ್ತಿ ದೇಹ ಹೋಗ್ಬೇಕಲ್ಲ, ಅದನ್ನ ಹೋಗಿಸೋದು ಕೆಲಸ ಮಾಡ್ತಾನೆ. ಅಂದ್ರೆ ನೋಡ್ರಿ, ಒಂದೊಂದು ಗುಣಗಳ ಜ್ಞಾನಕ್ಕೂ ಫಲ ಇದೆ ಅಂತ ಅನ್ನೋದು ಶ್ರೀಮದಾಚಾರ್ಯ ಅಭಿಪ್ರಾಯ. ಏನೋ ಸುಮ್ನೆ ಅಂದ್ರೆ ಇದು ಎದಕ್ಕೆ ಉಪಯೋಗ ಬೀಳ್ತದೆ ಅಂತಂದ್ರೆ, ನಾಳೆ ಎದಕ್ಕೆ ಉಪಯೋಗ ಬೀಳ್ತದೆ. ಈಗ ದೇವರು ಇದನ್ನ ಸೃಷ್ಟಿ ಮಾಡಿದ, ಅದನ್ನ ಸೃಷ್ಟಿ ಮಾಡಿದ, ಇದನ್ನ ಸೃಷ್ಟಿ ಮಾಡಿದ ಅನ್ಕೋತ ಹೋದಂಗೆಲ್ಲ ನಾಳೆ ನಮ್ಮ ಸ್ವರೂಪಭೂತವಾದ ಸುಖವನ್ನು ಸೃಷ್ಟಿ ಮಾಡ್ತಾನಂದ್ರೆ ಅಭಿವ್ಯಕ್ತಿ ಮಾಡ್ತಾನ. ಅದನ್ನ ಸಂಹಾರ ಮಾಡ್ದ, ಇದನ್ನ ಸಂಹಾರ ಮಾಡ್ದ ಅಂತ ಮಾಡ್ಕೋತ ಹೋದಂಗೆಲ್ಲ ನಮ್ಮ ದೇಹ ಬಂಧನದಿಂದ ದೇಹ ಬಂಧನವನ್ನು ಸಂಹಾರ ಮಾಡ್ತಾನ. ಅಂದ್ರೆ ಒಂದೊಂದು ಗುಣಗಳ ಉಪಾಸನೆಯು ಮುಂದೆ ಒಂದೊಂದಕ್ಕೆ ಉಪಯೋಗ ಬೀಳ್ತದೆ ಎಂಬುದನ್ನು ತಿಳಿಸಿಕೊಟ್ಟಿದ್ದಾರೆ. ತಿಳಿತಲ್ಲ. ಶ್ರೀಕೃಷ್ಣಾರ್ಪಣಮಸ್ತು.